ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಗೌರಿ ಕಲ್ಯಾಣ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ರೋಚಕ ತಿರುವನೆ ತಿರುಗುತ್ತಿದೆ ಗೌರಿ ಕಲ್ಯಾಣ ಧಾರಾವಾಹಿ ಅಂತಾನೆ ಹೇಳ್ಬೋದು. ಸಿಕ್ಕಾಪಟ್ಟೆ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲರೂ ಕೂಡ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬಿಡಿ, ಕೊನೆ ತನಕ ನೋಡಿ. ಹಾಗೆ ನನ್ನ ಚಾನಲ್ ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಲೇ ಹಾಗೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ತುಂಬಾ ಹೆಲ್ಪ್ ಕೂಡ ಆಗುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡಿದ್ರೆ ಮಾತ್ರ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಅನಿಕೇತು ಗೌರಿ ಫ್ಯಾಮಿಲಿಯವರು 3 ಕಾಸಿಗೂ ಬೆಲೆ ಬಾಳಲ್ಲ. ಮೊದ್ಲೇ ಗೊತ್ತಿದ್ರೆ ಅಯ್ಯೋ ಅನ್ಕೊಂಡು ಈ ಕಡೆ ಅನಿಕೇತು ಮಾಮ್ ಹತ್ರ ಹೇಳ್ತಿರ್ತಾನೆ. ಈ ಕಡೆ ಚಂಚಲ ಮೋನಿಕನ್ ಬಗ್ಗೆ ಮಾತಾಡ್ತಿರ್ತಾರೆ. ಮೋನಿಕನ್ ಮೋಹಕ್ಕೆ ನೀನು ಬಲಿಯಾದೆ ಅಂತ ಹೇಳಿದಾಗ ಆ ಗೌರಿ ಕುಟುಂಬದವರು ದೊಡ್ಡ ಶ್ರೀಮಂತರು ಅಂತ ಅನ್ಕೊಂಡು ನಾನು ಮೋನಿಕನ್ಗೆ ಬಲಿಯಾದೆ, ಇವರು ಬಿಕಾರಿ ಅಂತ ಮೊದ್ಲೇ ಗೊತ್ತಿದ್ರೆ ನಾನು ಇವ್ರ ಸಹವಾಸಕ್ಕೆ ಹೋಗ್ತಿರ್ಲಿಲ್ಲ ಅಂತ ಈ ಕಡೆ ಅನಿಕೇತ್ ಕೂಡ ತನ್ನ ತಾಯಿಯ ಜೊತೆ ಶೇರ್ ಮಾಡ್ಕೊತಿರ್ತಾರೆ. ನಿಮ್ಗಂತೂ ಗೊತ್ತಿತ್ತಲ್ವಾ, ಒಂದೇ ಒಂದ್ ಮಾತು ಹೇಳಿದ್ರೆ ಮೋನಿಕನಂತ ಬೇತಳನ ನಾನು ಈ ಮನೆ ಕರ್ಕೊಂಡು ಬರ್ತಾನೆ ಇರ್ಲಿಲ್ಲ ಅಂತ ಈ ಕಡೆ ಚಂಚಲ್ಗೆ ಪ್ರಶ್ನೆ ಮಾಡ್ತಿರ್ತಾನೆ. ಈ ಕಡೆ ಅನಿಕೇತು ಇವನ್ ಮೋನಿಕಾ ಈ ಮನೆಗೆ ನಾನ್ ಕರ್ಕೊಂಡ್ ಬಂದಿಲ್ಲ ಅಂದಿದ್ರೆ ಈ ಗೌರಿ ಈ ಮನೆಗೂ ಕೂಡ ಬರ್ತಿರ್ಲಿಲ್ಲ, ಹಾಗೆ ಹೀಗೆ ಅಂತ ಈ ಕಡೆ ಅನಿಕೇತು ಚಂಚಲನ ಬ್ಲೇಮ್ ಮಾಡ್ತಿರುವಾಗ ಶಟಪ್ ಅನಿಕೇತ್ ಶಟಪ್. ಈ ಕಡೆ ಚಂಚಲ ಮುಖದಲ್ಲಿ ಕೆಂಡ ಕರೆದಿದ್ದಾಳೆ. ಮಾಮ್ ಸಾರಿ ಮಾಮ್, ತಪ್ಪಾಗಿದ್ರೆ ಸಾರಿ ಮಾಮ್, ಅಲ್ಲ ಅದು ಮೋನಿಕನ ಹೊರಗಡೆ ಹಾಕೋದಕ್ಕೆ ಏನಾದ್ರು ಪ್ಲಾನ್ ಮಾಡಿ ಮಾಮ್, ತಪ್ಪಾಯ್ತು ಮಾಮ್ ಅಂತ ಈ ಕಡೆ ಅನಿಕೇತು ಚಂಚಲನ್ಗೆ ಕೇಳ್ಕೊತಿರ್ತಾರೆ. ಅಯ್ಯೋ ಮಗ್ನೆ, ಆ ಮೋನಿಕನ ಮನೆಯಿಂದ ಆಚೆ ಹಾಕೋದು ನನಗೆ ಚಿಟ್ಕೆ ಹೊಡಿದಷ್ಟು ಅಷ್ಟು ಸುಲಭ. ಯು ನೋ ವೈ? ಬಿಕಾಸ್ ಶಿ ಇಸ್ ಡೌನ್. ದಡ್ಡಿ ಕಣ ಅವಳು, ದಡ್ಡಿ. ಅವಳ ತಲೆಯಲ್ಲಿ 3 ಪೈಸೆನೂ ಕೂಡ ಬುದ್ಧಿ ಇಲ್ಲ ಕಣೋ, ಬುದ್ಧಿ ಇಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಚಂಚಲ ಮೋನಿಕನ್ ಬಗ್ಗೆ ಹೇಳ್ತಿರ್ತಾರೆ. ಆದ್ರೆ ನಾವು ಮೋನಿಕನ್ ವಿರುದ್ಧವಾಗಿ ಏನಾದ್ರು ಒಂದ್ ಮಾಡಿದ್ರೆ ಆ ಕಡೆ ಗೌರಿ ಇದಾಳಲ್ಲ, ಗೌರಿ ಅವಳು ಅಡ್ಡುಗೋಡಿಯಾಗಿ ಬಂದ್ಬಿಡ್ತಾಳೆ ಮೋನಿಕನ್ ಸಪೋರ್ಟ್ ಮಾಡಕ್ಕೆ ಅಂತ ಹೇಳಿದಾಗ ಈ ಕಡೆ ಅನಿಕೇತ್ ಅವರು ಹೌದು ಮಾಮ್, ನನಗೂ ಕೂಡ ಅದೇ ಪ್ರಾಬ್ಲಮ್ ಆಗಿರೋದು, ಹೇಗಾದ್ರೂ ಮಾಡಿ ಗೌರಿನ ಈ ಮನೆಯಿಂದ ಸಂಪೂರ್ಣವಾಗಿ ತೊರೆದು ಹೋಗ್ತಾರ ಮಾಡ್ಬೇಕು ಮಾಮ್, ಏನಾದ್ರು ಐಡಿಯಾ ಮಾಡೋ ಮಾಮ್, ಪ್ಲೀಸ್ ಮಾಮ್, ಕಾಲಿಗೆ ಬೀಳ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಚಂಚಲ ಕಾಲಿಗೆ ಬೀಳಕ್ ಹೋಗ್ತಾರೆ. ಈಗ ಶಟಪ್ ಅನಿಕೇತ್ ಏನ್ ಮಾಡ್ತಿದೆ, ಎದ್ದೋಳು ಅಂತ ಹೇಳ್ಬಿಟ್ಟು ಈ ಕಡೆ ಚಂಚಲ ಕೂಡ ಹೇಳ್ತಿರ್ತಾಳೆ. ಅವಳ ಎಕ್ಸ್ಟ್ರಾ ನಾಲೆಡ್ಜ್, ಅವಳ ಸ್ವಾಭಿಮಾನ, ನಾವು ಅವಳ ಸ್ವಾಭಿಮಾನಕ್ಕೆ ಕೂತು ತಂದ್ರೆ ಆಟೋಮ್ಯಾಟಿಕ್ ಅವಳು ಈ ಮನೆಯಿಂದ ಹೊರಟೋಗ್ತಾಳೆ. ಅವಳಿಗಿರೋದು ಪ್ಲಸ್ ಪಾಯಿಂಟ್ ಸ್ವಾಭಿಮಾನ. ಪ್ಲಸ್ ಪಾಯಿಂಟ್ ನಾವೇ ಕೂಡ ಅವಳ ಸ್ವಾಭಿಮಾನಕ್ಕೆ ಕೂತು ತಂದ್ರೆ ಅದು ಮೈನಸ್ ಆಗತ್ತೆ. ಸರಿಯಾಗಿ ಏಟ್ ಕೊಡ್ಬೇಕು ಅವಳ ಸ್ವಾಭಿಮಾನಕ್ಕೆ. ಅವಳು ಅವಾಗ ಆ ಟೆನ್ಷನ್ ಅಲ್ಲಿ, ಆ ದ್ವೇಷದಲ್ಲಿ ಅವಾಗ ಅವಳು ದೊಡ್ಡ ತಪ್ಪು ಮಾಡೇ ಬಿಡ್ತಾಳೆ. ಬಟ್ ಮಾಮ್, ಇದೆಲ್ಲ ಹೇಗಾಗುತ್ತೆ ಮಾಮ್ ಅಂತ ಈ ಕಡೆ ಅನಿಕೇತ್ ಕೂಡ ಕೇಳ್ತಿರ್ತಾನೆ. ಅನಿಕೇತ್, ಈಗ ಅವಳು ಊರಿಗೆ ಹೋಗಿದ್ದಾಳಲ್ಲ, ಅಲ್ಲಿಂದಾನೆ ಗೇಮ್ ಶುರು ಮಾಡೋಣ. ಅವಳು ತವರಿನ ಸುತ್ತಮುತ್ತ ಎಲ್ಲಾದ್ರೂ ಒಂದ್ ಕಡೆ ಅದು ಕ್ಯಾಮ್ರಾ ಇಟ್ಟು ದೊಡ್ಡದಾಗಿ ಬ್ಲಾಸ್ಟ್ ಮಾಡೋಣ, ಆಗಿಲ್ಲ ಅಂದ್ರೆ ನಾವೇ ಬ್ಲಾಸ್ಟ್ ಮಾಡೋಣ ಅಂತ ಈ ಕಡೆ ಚಂಚಲ ಅನಿಕೇತ್ಗೆ ಕ್ರಿಮಿನಲ್ ಐಡಿಯಾವನ್ನ ಕೊಡ್ತಿರ್ತಾರೆ ಈ ಕಡೆ ಕಂತ್ರಿ ಚಂಚಲ. ಆದ್ರೆ ನಾವು ಈ ಸಲ ಬೇರೆ ತರ ಮಾಡೋಣ, ಅವಳಿಗೆ ಹೊಡಿಬಾರ್ದು, ಅದು ಅವ್ರ ಅಪ್ಪಂಗೆ ಹೊಡಿಬೇಕು, ಆ ತರ ಪ್ಲಾನ್ ಮಾಡೋಣ ಅಂತ ಹೇಳಿದಾಗ ಸರಿ ಮಾಮ್ ಅಂತ ಹೇಳ್ಬಿಟ್ಟು ಈ ಕಡೆ ಅನಿಕೇತ್ ಕೂಡ ಹೇಳ್ತಿರ್ತಾರೆ. ಫಾರ್ ನಾವು ನಿನ್ನ ಕಣ್ಣು ಯಾವಾಗ್ಲೂ ಕೂಡ ಅವರ ಗೌರಿ ಅಪ್ಪನ ಮೇಲೆ ಇರಬೇಕು. ಕೀಪ್ ವಾಚಿಂಗ್ ಹರ್ ಟಾಕ್ ಸೀಕ್ರೆಟ್ ಅಂತ ಹೇಳ್ಬಿಟ್ಟು ಈ ಕಡೆ ಚಂಚಲ ಅನಿಕೇತ್ಗೆ ಕಿವಿ ಮಾತನ್ನ ಹೇಳ್ತಿರ್ತಾರೆ. ಸರಿ ಮಾಮ್, ಎಸ್ ಮಾಮ್ ಅಂತ ಹೇಳ್ಬಿಟ್ಟು ಈ ಕಡೆ ಸಲ್ಯೂಟ್ ನ ಕೂಡ ಹೊಡಿರ್ತಾರೆ. ಸೊ ಇವರಿಬ್ರು ಮಧ್ಯೆ ಇಷ್ಟಲಾಗುತ್ತೆ. ನೆಕ್ಸ್ಟ್ ಇನ್ನೊಂದ್ ಕಡೆ ಈ ಕಡೆ ಗೌರಿ ಮಾಡಿರುವಂತಹ ಡಿಸೈನ್ಗೆ ತುಂಬಾ ಜನ ಮೆಚ್ಕೊಂಡು ಅವರ ಕಂಪ್ನಿಗೆ ತುಂಬಾ ಜನ ಡೀಲ್ ಕೊಡೋರು ಇರ್ತಾರಲ್ಲ, ಅವರೆಲ್ಲ ಕಾಲ್ ಮಾಡಿರೋದು ಈ ಕಡೆ ವಿವೇಕ್ಗೆ ನೆನಪಾಗ್ತಿರುತ್ತೆ. ಸೊ ಗೌರಿ ಮೇಡಮ್ ಮಾಡಿರುವಂತಹ ಡಿಸೈನ್ ಸಿಕ್ಕಾಬಟ್ಟೆ ಚೆನ್ನಾಗಿದೆ, ಲೋ ಕ್ವಾಲಿಟಿನಲ್ಲಿ ಸಿಕ್ಕಾಬಟ್ಟೆ ಒಂದು ಹೈ ಒಂದು ಬೆನಿಫಿಟ್ ಬರುವಂತಹ ಕೆಲಸನ ಮಾಡ್ಕೊಟ್ಟಿದ್ರೆ ಸಿಕ್ಕಾಬಟ್ಟೆ ಇಂಪ್ರೆಸ್ ಆಗಿದ್ದೀವಿ. ಇನ್ನು ಅಷ್ಟು ಡಿಸೈನ್ ಬೇಕು, ಇಷ್ಟು ಡಿಸೈನ್ ಬೇಕು. ಆದ್ರೆ ಒಂದು ಲಾಸ್ಟ್ ಡಿಸೈನ್ ಯಾವುದೋ ಒಂದು ನಾವು ಕಳಿಸಿದೀವಿ, ಅದನ್ನ ನಿಮ್ ವಾಟ್ಸಪ್ಗೆ ಬಂದು ಕಳಿಸಿದೀನಿ ನೋಡಿ, ಈ ತರ ಡಿಸೈನ್ ಬೇಕು, ಅದು ಗೌರಿ ಮೇಡಮ್ಮೇ ಮಾಡಬೇಕು. ಸ್ವಲ್ಪ ಕರೆಕ್ಷನ್ ಇದೆ, ಅದು ಗೌರಿ ಮೇಡಮ್ಗೆ ಇನ್ಫಾರ್ಮ್ ಮಾಡಬೇಕು ಯಾವ ತರ ಕರೆಕ್ಷನ್ ಇದೆ ಅಂತ. ಆದ್ರೆ ಯಾರಿಗೂ ಕೂಡ ಕೊಡಬಾರ್ದು, ಗೌರಿ ಮೇಡಮ್ಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಆ ಕಡೆ ವ್ಯಕ್ತಿಯಿಂದ ಈ ಕಡೆ ವಿವೇಕ್ಗೆ ಕಾಲ್ ಬಂದಿರುತ್ತೆ. ಈ ಕಡೆ ವಿವೇಕ್ಗೆ ಗೌರಿ ಬಗ್ಗೆ ಹೊಗಳ್ತಾ ಇದ್ರೆ ಯಾರೇ ಕೂಡ ಹೊಗಳ್ತಾ, ದೊಡ್ಡ ಕಂಪ್ನಿಯವ್ರು ಹೊಗಳ್ತಿದ್ರೆ ಈ ಕಡೆ ಕಂಟ್ರೋಲ್ ಮಾಡಕ್ ಆಗ್ತಿರ್ಲಿಲ್ಲ. ಗೌರಿನ ಈ ಕಡೆ ಕಂಪ್ನಿನಿಂದ ಕೂಡ ತೆಗೆದು ಹಾಕಿರ್ತಾರೆ, ಗೌರಿನ ಒಂದು ಕಾಳು ಕಸವಾಗಿ ನೋಡಿರ್ತಾರೆ. ಆದ್ರೆ ಇಲ್ಲಿ ಗೌರಿಗೆ ದಿನದಿಂದ ದಿನಕ್ಕೆ ಇವರೆಷ್ಟು ಕಾಳು ಕಸ ಮಾಡ್ತಾರೆ ಅಷ್ಟೇ. ಒಂದು ಬಂದು ಕುಟುಂಬದ ಒಂದು ದೊಡ್ಡ ಕಂಪ್ನಿ ಏನಿರುತ್ತೆ, ಅಲ್ಲಿ ಗೌರಿ ಇಂದನೇ ಇವರು ಬೆಳೆದು ಬಂದಿರೋದು. ಸೊ ಹಲವಾರು ಕಂಪ್ನಿ ಓನರ್ಗಳು ಈ ಕಡೆ ಗೌರಿ ಬಗ್ಗೆ ಪದೇ ಕಾಲ್ ಮಾಡ್ಬಿಟ್ಟು ಗೌರಿ ಮಾಡಿರೋದು ಡಿಸೈನ್ ಆ ತರ ಬೇಕು, ಈ ತರ ಬೇಕು, ಗೌರಿನೇ ಮಾಡ್ಬೇಕು, ಬೇರೆ ಯಾರು ಮಾಡಬಾರ್ದು, ಸ್ವಲ್ಪ ಕರೆಕ್ಷನ್ ಇದೆ, ಗೌರಿ ಹತ್ರನೇ ಕೇಳ್ಬೇಕು, ಗೌರಿಗೆ ಇನ್ಫಾರ್ಮ್ ಮಾಡ್ಬೇಕು, ಗೌರಿ ಅವರೇ ಮಾಡ್ಕೊಡ್ಬೇಕು ಅಂತ ಪದೇ ಎಲ್ಲರೂ ಕೂಡ ಕಾಲ್ ಮೇಲೆ ಕಾಲ್ ಮಾಡ್ತಾ ಇರ್ತಾರೆ. ಗೌರಿ ಹತ್ರನೇ ಇನ್ಫಾರ್ಮ್, ಗೌರಿ ಮೇಡಮ್ಮೇ ಇದಕ್ಕೆ ಸೊಲ್ಯೂಷನ್ ಕೊಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಹೇಳ್ತಿದ್ರು. ಈ ಕಡೆ ವಿವೇಕ್ಗೆ ಸಿಕ್ಕಾಬಟ್ಟೆ ಇರಿಟೇಷನ್ ಆಗ್ತಿರುತ್ತೆ. ಅಲ್ಲೇ ಆಫೀಸಲ್ಲಿ ನಿಲ್ಲುವಂತಹ ಪಿ ಎ ಇರ್ತಾನೆ, ಪಿ ಎ ಕರೆದ್ಬಿಟ್ಟು ನೀವೇ ಇದನ್ನ ಕರೆಕ್ಷನ್ ಮಾಡಿ ಅಂತ ಹೇಳಿದಾಗ ಸರ್ ಇದು ತುಂಬಾ ಸಿಂಪಲ್, ನಾವೆಲ್ಲ ಮಾಡಕ್ ಹೋದ್ರೆ ಇದಕ್ಕೆ ದಿನ ಪೂರ್ತಿ ಅಲ್ಲ 1 ತಿಂಗಳು ಗಟ್ಟಲೆ ಬೇಕಾಗುತ್ತೆ. ಅದೇ ಗೌರಿ ಮೇಡಮ್ಗೆ ಹೇಳಿದ್ರೆ 2 ನಿಮಿಷದಲ್ಲಿ ರೆಡಿ ಮಾಡ್ಕೊಡ್ತಾರೆ ಅಂತ ಹೇಳಿದಾಗ ಶಟಪ್, ನೀವೇನಕ್ಕೆ ಇರೋದು ಇಲ್ಲಿ ನನ್ನ ಆಫೀಸಿನಲ್ಲಿ ಕೆಲಸಕ್ಕೆ, ನಿಮ್ಗೆ ಲಕ್ಷಗಟ್ಟಲೆ ಸಂಬಳ ಕೊಡ್ತಿರೋದೇನಕ್ಕೆ, ಗೌರಿಗೆ ಕೆಲಸ ಕೊಡೋದಕ್ಕೆ ಅಥವಾ ನಿಮ್ಮನ್ನ ಏನಕ್ಕೆ ಇಟ್ಕೊಂಡಿರೋದು, ನೀವೇ ಮಾಡಿ ಅಂತ ಹೇಳಿದಾಗ ಈ ಕಡೆ ಸಾರಿ ಸರ್ ಅಂತ ಅವಳ ಪಿ ಎ ಕೂಡ ಅಲ್ಲಿಂದ ಹೊರಟೋಗ್ತಾಳೆ. ಈ ಸರಿಗೆ ಏನಾಯ್ತಪ್ಪ ಅಂದ್ಕೊಂಡು ಟೆನ್ಷನಲ್ಲಿ ಹೋಗ್ತಾಳೆ.
ಗೌರಿ 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 ಎಲ್ಲಿ ನೋಡಿದ್ರು ಗೌರಿ ಹೆಸರೇ ಬರ್ತಿದೆಯಲ್ಲ ಅಂತ ಈ ಕಡೆ ವಿವೇಕ್ ಅಂತೂ ಸಿಕ್ಕಾಬಿಟ್ಟು ಟೆನ್ಷನ್ ಅಲ್ಲಿ ಆಫೀಸಿಂದ ಆಚೆ ಬರ್ತಾನೆ. ಇನ್ನೊಂದ್ ಕಡೆ ಗೌರಿ ಮನೆಯಲ್ಲಿ ಅಂದ್ರೆ ಗೌರಿ ತಂದೆ ತಾಯಿ ಮನೆಯಲ್ಲಿ ಗೌರಿ ಅಪ್ಪ ಅಮ್ಮ ಡಿಸೈನ್ ನ ಮಾಡ್ತಿರ್ತಾರೆ, ಮಾಡಕ್ ಆಗ್ತಿರಲ್ಲ. ಸಿಕ್ಕಾಪಟ್ಟೆ ಆರ್ಡರ್ ಕೂಡ ಬಂದಿರುತ್ತೆ. ನಾರ್ಮಲ್ ಆಗಿ ವರ್ಕ್ ಮಾಡ್ತಾರೆ, ಏನೋ ಡಿಸೈನ್ ಏನೋ ಮಾಡ್ತಾರೆ, ಆದ್ರೆ ಕೊನೆಯದಾಗಿ ಫಿನಿಶಿಂಗ್ ಕೊಡ್ಬೇಕು. ಈ ಕಡೆ ಗೌರಿ ಬಂದೇ ಫಿನಿಶಿಂಗ್ ಕೊಡ್ಬೇಕಾಗಿರುತ್ತೆ. ಆರ್ಡರ್ ತಗೊಂಡಿರ್ತಾರೆ, ಅದನ್ನ ಡ್ರಾಪ್ ಮಾಡಿಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಗೌರಿ ಮನೆಯಲ್ಲಿ ನಿನ್ನೆ ಸಂಚಿಕೆನಲ್ಲಿ ಮನೆಯಲ್ಲಿ ಪರ್ಮಿಷನ್ ತಗೊಂಡು ಅಜಿತ್ ಹತ್ರ ಪರ್ಮಿಷನ್ ತಗೊಂಡು ಹಿರಿಯರ ಹತ್ರ ಪರ್ಮಿಷನ್ ತಗೊಂಡು ಬಂದಿರ್ತಾಳೆ. ಸೊ ಹೊರಟಿರ್ತಾಳೆ ಇನ್ನೇನ್ ಮನೆಗೆ ಬರಬೇಕು ಅಂತ. ಆದ್ರೆ ಈ ಕಡೆ ಮೊನ್ನೆಲ್ಲ ಆ ಥರ ಎಲ್ಲ ಇನ್ಸಿಡೆಂಟ್ ಆಯ್ತಲ್ವಾ. ಸೊ ಹಾಗಾಗಿ ಈ ಕಡೆ ಗೌರಿ ಅಪ್ಪ ಅಮ್ಮ ಇಲ್ಲ ನಾವು ಗೌರಿ ಬರಲ್ಲ, ಏನಾದ್ರೂ ಮಾಡಿ ನಾವೇ ಮಾಡೋಣ ಅಂದಾಗ ನಾವು ಫಿನಿಶ್ ಮಾಡಿರೋದು ಇವರಿಗೆ ವರ್ಕೌಟ್ ಆಗಲ್ಲ, ಏನು ಬೈತಾರೆ, ಸರಿ ಬರಲ್ಲ, ಗೌರಿ ಬರ್ಬೇಕಿತ್ತು, ಗೌರಿನ ಕರೆಯೋಣ ಅಂದಾಗ ಇಲ್ಲ ಇಲ್ಲ ಗೌರಿಗೆ ಹೇಳೋದ್ ಬೇಡ, ನಾವೇ ಏನಾದ್ರೂ ಮಾಡೋಣ, ಕಮ್ಮಿ ಬಂದ್ರು ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿದಾಗ ಈ ಕಡೆ ಗೌರಿ ಕಾಲ್ ಮಾಡೋಣ ಅಂತ ಹೇಳಿದಾಗ ಗೌರಿ ಕಾಲ್ ಮಾಡೋದ್ ಬೇಡ, ಆದ್ರೆ ಕಾಲ್ ಮಾಡ್ಬಿಟ್ಟು ಇಲ್ಲಿಗೆ ಬರೋದ್ ಬೇಡ ಅಂತ ಹೇಳು, ಸುಮ್ನೆ ಅವಳಿಗೆ ಸಮಸ್ಯೆ ಗಂಡನ ಮನೆಯಿಂದ ಅಂತ ಹೇಳಿದಾಗ ಯಾಕಪ್ಪ ಬರಬಾರ್ದು ಅಂತ ಈ ಕಡೆ ಗೌರಿ ಎಂಟ್ರಿ ಕೊಡ್ತಾಳೆ. ಮಗಳೇ ಯಾಕೆ ಬಂದೆ ನೀನ್ ಇಲ್ಲಿಗೆ ಅಂತ ಹೇಳಿದಾಗ ಏನಪ್ಪ ನೀವು ಹೀಗೆ ಹೇಳ್ತಿದ್ದೀರಾ ಅಂತ ಅಂದಾಗ ಅಲ್ಲ ಮಗಳೇ ಮೊನ್ನೆ ಲಾಸ್ಟ್ ಎಲ್ಲ ರದ್ದಂತ ಆಯ್ತು, ಮತ್ತೆ ಬಂದಿದೆಯಲ್ಲ ಅಂತ ಹೇಳಿದಾಗ ಈ ಕಡೆ ಗೌರಿ ಕೂಡ ಅಪ್ಪ ಅಮ್ಮನಿಗೆ ಸಮಾಧಾನ ಮಾಡ್ಬಿಟ್ಟು ನಾನು ಫಿನಿಶಿಂಗ್ ಮಾಡಿದ್ರೆ ಇದಾಗುತ್ತೆ ಅಂತ ನಂಗೆ ಗೊತ್ತಿತ್ತು, ಅದಕ್ಕೆ ನಾನು ಬಂದಿದ್ದೀನಪ್ಪ, ಮನೆಯವ್ರ ಹತ್ರ ದೊಡ್ಡ ಹಿರಿಯ ತಾತ ಅಜ್ಜಿ ಹತ್ರ ಪರ್ಮಿಷನ್ ತಗೊಂಡೇ ಬಂದಿರೋದು ಅಂತ ಈ ಕಡೆ ಗೌರಿ ಕೂಡ ಏನು ಭಯ ಬೀಳ್ಬೇಡಿ ಅಂತ ಈ ಕಡೆ ಅಪ್ಪ ಅಮ್ಮಂಗೆ ಧೈರ್ಯ ತುಂಬಿ ಆ ಒಂದು ಗೊಂಬೆಗಳ ಒಂದು ಫೈನಲ್ ಟಚ್ ಏನಿದೆ ಎಲ್ಲ ಕೂಡ ಈ ಕಡೆ ಗೌರಿ ಅಪ್ಪ ಅಮ್ಮ ಮಾಡ್ತಾರೆ. ಆದ್ರೆ ಫೈನಲ್ ಟಚ್ ಏನು ಫಿನಿಶಿಂಗ್ ಇರುತ್ತೆ ಅದು ಮಾತ್ರ ಗೌರಿ ಮಾಡಿದ್ರೆ ಇಟ್ಸ್ ಅಮೇಸಿಂಗ್ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಗೌರಿ ಬಂದಿರ್ತಾಳೆ. ಇನ್ನೊಂದ್ ಕಡೆ ಚಿನ್ನು ಇವಳು ಗೌರಿ ತಂಗಿ ಇದ್ದವಳಂತೂ ಬಾಯಿ ಬಡ್ಕೊತಿರ್ತಾಳೆ. ಅಲ್ಲ ಕಣೆ ಅಕ್ಕ, ನಿಗೆ ಅಷ್ಟೆಲ್ಲ ಕಷ್ಟ ಕೊಟ್ರಲ್ಲ, ನೀನ್ ಯಾಕೆ ಅಲ್ಲೇ ಇರ್ಬೇಕಾಗಿತ್ತು, ಮಳೆಲಿ ನೆನ್ಕೊಂಡು ನೀನು ಸೀದಾ ಈ ಮನೆಗೆ ಬರ್ಬೇಕಾಗಿತ್ತಲ್ಲ, ಹಾಗೆ ಹೇಗೆ ಅಂತ ಈ ಕಡೆ ವಿವೇಕ್ಗೆ ಅವರ ಸರಿ ತಂಗಿ ಎಲ್ಲ ಹಿಡಿ ಶಾಪ ಆಗ್ತಿರ್ತಾಳೆ. ಎಷ್ಟೇ ಕೂಡ ಗೌರಿ ಇವಳಿಗೆ ಸಮಾಧಾನ ಮಾಡಿದ್ರು ಕೂಡ ನನ್ನ ಕೈಗೆ ಅವ್ರಿಗೆ ಸಿಗ್ಲಿ, ಅವ್ರಿಗೆ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಗೌರಿ ತಂಗಿ ಕೂಡ ದೊಡ್ಡದಾಗಿ ಆವಾಜ ಆಗ್ತಿರ್ತಾಳೆ. ಸಿಕ್ಕಾಪಟ್ಟೆ ಕೋಪ ಬಂದಿರುತ್ತೆ ಈ ಕಡೆ ಗೌರಿಗೆ ಅವಮಾನ ಮಾಡಿರೋದ್ರಿಂದ. ಮತ್ತೆ ಮೋನಿಕಾ ಕೂಡ ಸಿಕ್ಕಾಪಟ್ಟೆ ಬೈತಿರ್ತಾಳೆ. ಅವಳು ಒಬ್ಳು ಅಕ್ಕನ ನನಗೆ ಅವಳ ಜನ್ಮಕ್ಕಷ್ಟು ಬೆಂಕಿ ಹಾಕ ಅಂತ ಹೇಳ್ಬಿಟ್ಟು ಈ ಕಡೆ ಚಿನ್ನು ಬೈತಿರ್ತಾಳೆ, ಸಮಾಧಾನ ಮಾಡ್ತಿರ್ತಾರೆ ಈ ಕಡೆ ಗೌರಿ ಮತ್ತೆ ಗೌರಿ ಅಪ್ಪ ಅಮ್ಮ. ಸೊ ಇಷ್ಟೆಲ್ಲ ಆಗುತ್ತೆ. ಇನ್ನೇನು ಗೌರಿ ಕೂಡ ಗೊಂಬೆಯ ಡಿಸೈನ್ ಎಲ್ಲ ಕೂಡ ಮಾಡ್ತಾರೆ. ಇನ್ನೊಂದ್ ಕಡೆ ಮನೆಯಲ್ಲಿ ಸರಿತಾ ಅವರು ಅವರ ಒಂದು ಅತ್ತೆ ಮಾವ ಅಜಿತ ಇರ್ತಾರಲ್ವಾ, ಅವರ ಒಂದು ಅತ್ತೆ ಮಾವನ ಹತ್ರ ಮಾತಾಡಕ್ ಬಂದಾಗ ಅವರು ಮುಖ ತಿರುಗಿಸ್ಕೋತಾರೆ. ಸರಿ ಏನಕ್ಕೆ ಮಾತಾಡ್ತಿಲ್ಲ ಅಂತ ಹೇಳಿದಾಗ ಈ ಕಡೆ ಒಂದು ಹೆಣ್ಣನ್ನ ಮಧ್ಯರಾತ್ರಿಲಿ ಆ ಒಂದು ಮನೆಯಲ್ಲಿ ರೋಡಲ್ಲಿ ನಿಲ್ಸಿರೋದಕ್ಕೆ ಅಂತ ಗೊತ್ತಾಗತ್ತೆ. ನೀವೆಲ್ಲ ಇದಕ್ಕೆ ನಾನು ನನ್ನ ಹತ್ರ ಮಾತಾಡ್ತಿರಲ್ಲ, ಸರಿ ಆಯ್ತು ಬಿಡಿ, ನಾನು ಮಾಡಿರೋ ತಪ್ಪಾದ್ರೆ ನಾನು ಈ ಮನೆಯಲ್ಲೇ ಇರಲ್ಲ ಅಂತ ಹೇಳಿದಾಗ ಅಲ್ಲಿಗೂ ಕೂಡ ಅಜಿತ್ ಮಾತಾಡ್ತಿರಲ್ಲ, ಅಂದ್ರೆ ನಾನು ಇಷ್ಟೊಂದೆಲ್ಲ ರೂಡ್ ಆಗಿ ಬಿಹೇವ್ ಮಾಡಿರೋದಕ್ಕೆ ನಿಮ್ಗೆ ಇಷ್ಟ ಆಗ್ತಿಲ್ವಲ್ಲ, ಸರಿ ಆಯ್ತು, ನಿಮ್ಮ ಸೊಸೆ ನಾನು ಇಷ್ಟು ರೂಡ್ ಆಗಿ ಬಿಹೇವ್ ಮಾಡಿರೋದು ನಿಮಗೆ ಇಷ್ಟ ಆಗ್ತಿಲ್ಲ, ಆದ್ರೆ ನನ್ನ ಸೊಸೆ ನನಗೆ ರೂಢವಾಗಿ ಬಿಹೇವ್ ಮಾಡಿದಾಳಲ್ವಾ, ನನ್ನ ಎದುರು ನಿಂತ್ಕೊಂಡು ಇಷ್ಟೆಲ್ಲ ಮಾತಾಡಿದಲ್ವಾ, ಹಾಗಾದ್ರೆ ನನ್ನ ಸೊಸೆನ ನಾನು ಕ್ಷಮಿಸ್ಬೇಕಾ? ನಿಮ್ಮ ಸೊಸೆ ಆದಂತಹ ನನ್ನನ್ನ ನೀವು ಕ್ಷಮಿಸಲ್ಲ ಅಲ್ವಾ, ಹಾಗಾದ್ರೆ ನಾನು ಯಾಕೆ ಅವಳನ್ನ ಕ್ಷಮಿಸ್ಲಿ? ಅವಳ ಜೊತೆ ನಾನು ಇನ್ಮೇಲೆ ಮಾತು ಆಡಲ್ಲ. ಅಷ್ಟೇ ಅಲ್ಲ, ಇನ್ಮೇಲೆ ಈ ಮನೆಯಲ್ಲಿ ಯಾರು ಕೂಡ ಗೌರಿ ಜೊತೆ ಮಾತಾಡಬಾರ್ದು. ಅಕಸ್ಮಾತ್ ಯಾರಾದ್ರೂ ಮಾತಾಡಿದ್ರೆ ನಾನು ಈ ಮನೆಯಲ್ಲಿರಲ್ಲ, ಮನೆ ಬಿಟ್ಟು ಹೊರಟೋಗ್ತೀನಿ ಅಂತ ಹೇಳ್ಬಿಟ್ಟು ಇವಳು ಕೂಡ ಕಂಡೀಷನ್ ಹಾಕ್ತಾರೆ. ಸೊ ಇಷ್ಟೆಲ್ಲ ಆಗುತ್ತೆ. ಈ ಕಡೆ ಚಂಚಲ ಅವರೆಲ್ಲ ಬಂದು ಒಂದ್ ಸ್ವಲ್ಪ ಒಗ್ಗರಣೆನೂ ಕೂಡ ಹಾಕ್ತಾರೆ, ನಾವ್ ಯಾರು ಮಾತಾಡಲ್ಲ ಅದು ಇದು ಅಂತ. ಆದ್ರೆ ಸರಿತನ ಅತ್ತೆ ಮಾವಯ್ಯ ಏನು ಕೂಡ ಮಾತಾಡಲ್ಲ, ಉಸಿರು ತುಟುಕ್ ಪಿಟಿಕ್ ಅನ್ನಲ್ಲ. ಇಷ್ಟೆಲ್ಲ ಆಗತ್ತೆ. ಇನ್ನೇನು ಗೌರಿ ಕೂಡ ತವ್ರ ಮನೆಗೆ ಹೋಗಿದ್ದಾಳೆ. ಇನ್ನೇನು ಬಂದ ಮೇಲೆ ಮನೆಯಲ್ಲಿ ಗೌರಿ ಜೊತೆ ಯಾರ ಜೊತೆಗೂ ಕೂಡ ಮಾತಾಡಬಾರ್ದು ಅಂತ ಈ ಕಡೆ ಷರತ್ತನ್ನ ಕೂಡ ಹಾಕಿರ್ತಾರೆ ಈ ಕಡೆ ಸರಿತಾ ಅವರು. ಇನ್ನೊಂದ್ ಕಡೆ ಗೌರಿ ಮನೆಯಲ್ಲಿ ಅಪ್ಪದ ಮನೆಯಲ್ಲಿ ಎಲ್ಲ ಡಿಸೈನ್ ಮಾಡ್ಬಿಟ್ಟು ಮನೆಗೆ ರಿಟರ್ನ್ ಆಗ್ಬೇಕು ಅಂತ ಬಸ್ ಸ್ಟ್ಯಾಂಡಿಗೆ ಬಂದು ನಿಂತ್ಕೊಂಡಿರ್ತಾಳೆ. ಅಲ್ಲಿ ಕೆಲವೊಂದಷ್ಟು ಪುಡಿ ರೌಡಿಗಳು ಇವಳನ್ನ ನೋಡ್ಬಿಟ್ಟು ತಾಳಿಸರ ಒಳಗಡೆ ಹಾಕೊಂಡಿರ್ತಾಳೆ. ಒಂದು ಹೆಣ್ಣನ್ನ, ಒಂದು ಸುಂದರವಾದ ಹೆಣ್ಣನ್ನ ಕಂಡ್ರೆ ಒಂದು ಚುಡಾಯಿಸೋದು ಮಾಮೂಲಿ ಅಂತಾನೆ ಹೇಳ್ಬೋದು. ಸೊ ಅವಳನ್ನ ಏನಾದ್ರೂ ಮಾಡಿ ಕಿಡ್ನಾಪ್ ಮಾಡ್ಬೇಕು, ಅವಳನ್ನ ಅನುಭವಿಸ್ಬೇಕು ಅನ್ನೋದು ಆ ಒಂದು ಪುಡಿ ರೌಡಿಗಳ ಇಂಟೆನ್ಷನ್ ಆಗಿರುತ್ತೆ. ಅವಳು ಕಾಪಾಡ್ಕೋಬೇಕು ಅಂತ ಹೇಳಿ ಆದಷ್ಟು ಕೂಡ ಟ್ರೈ ಮಾಡ್ತಿರ್ತಾಳೆ. ಆದ್ರೆ ನಾನು ಯಾರಿಗೋಸ್ಕರ ನನ್ನ ಇದನ್ನ ಉಳಿಸ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ಏನಾದ್ರು ಮಾಡ್ಕೊಂಡ್ಲಿ, ಏನಾದ್ರು ಸಾಯಿಸ್ಲಿ ನನ್ನ ಅಂತ ಹೇಳ್ಬಿಟ್ಟು ಅಲ್ಲೇ ನಿಂತ್ಕೊಂಡಿರ್ತಾಳೆ. ಇನ್ನೇನು ಅವಳನ್ನ ಹಿಡಿದು ಎಳ್ದಾಡ್ತಿರ್ತಾರೆ. ಈ ಕಡೆ ಗೌರಿ ಬಿಟ್ರು ಅಂತ ಹೇಳ್ಬಿಟ್ಟು ಮಾತಲ್ಲಿ ಚರ್ಪಟಾಕಿ ಹಾರಿಸ್ತಾಳೆ. ಆದ್ರೆ ಹೆಣ್ಣಲ್ವಾ, ಏನು ಫೈಟಿಂಗ್ ಮಾಡೋಕ್ಕಾಗುತ್ತಾ? ಸೊ ಆ ಶಕ್ತಿ ಇಲ್ದಾನೆ ಅವಳು ಒಂದು ನಿರಾಶಳಾಗಿರ್ತಾಳೆ. ಅಲ್ಲಿಗೆ ಈ ಕಡೆ ವಿವೇಕ್ ಎಂಟ್ರಿ ಕೊಡ್ತಾರೆ. ಈ ಕಡೆ ಗೌರಿ ತಾಯಿ ಮನೆಗೆ ಹೋಗಿರೋದು ಗೊತ್ತಿರುತ್ತೆ, ಹಾಗಾಗಿ ಪಿಕಪ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಆ ಒಂದು ಬಸ್ ಸ್ಟ್ಯಾಂಡಿಗೆ ಈ ಕಡೆ ವಿವೇಕ್ ಅವರು ಆಫೀಸಿಂದ ಹೊರಟಿರ್ತಾರೆ. ಸೊ ಆ ಪುಡಿ ರೌಡಿಗಳೆಲ್ಲ ಕೂಡ ಗೌರಿಗೆ ಚುಡಾಯಿಸ್ತಿರೋದನ್ನ ನೋಡ್ಬಿಟ್ಟು ಈ ಕಡೆ ವಿವೇಕ್ ಬರ್ತಾರೆ. ಅವ್ರ ಜೊತೆ ಒಂದಷ್ಟು ಫೈಟಿಂಗ್ ಕೂಡ ಆಗತ್ತೆ. ಯಾರೋ ನೀನು ಅಂತ ಹೇಳಿದಾಗ ಈ ಕಡೆ ಅವಳಿಗೆ ತಾಳಿ ಕಟ್ಟಿರುವ ಗಂಡ ನಾನು ಅಂತ ಹೇಳಿದಾಗ ಈ ಕಡೆ ಗೌರಿಗೆ ಶಾಕ್ ಆಗತ್ತೆ. ಎಲ್ರು ಕೂಡ ಸಿಕ್ಕಾಬಟ್ಟೆ ಫೈಟಿಂಗ್ ಮಾಡಿ
ತುಂಬಾ ಅವನಿಗೂ ಕೂಡ ಏಟಾಗುತ್ತೆ. ಹಾಗೇನೆ ಎಲ್ರು ಕೂಡ ಹೊಡೆದು ಬಡ್ದು ಗೌರಿನ ಕಾಪಾಡ್ಕೊಂಡು ಹತ್ತು ಕಾರು ಅಂತ ಹೇಳ್ಬಿಟ್ಟು ಹತ್ತಿಸ್ಕೋತಾರೆ. ಈ ಕಡೆ ಕಾರ್ ಹತ್ತದ್ಮೇಲೆ ಈ ಕಡೆ ಗೌರಿ, ಅಲ್ಲ ಮನೆಯಲ್ಲಿ ನೋಡಿದ್ರೆ ನೀವು ನಾನ್ ಮಾಡೋದು ತಪ್ಪು, ನೀನು ನನ್ನ ಹೆಂಡತಿನೇ ಅಲ್ಲ, ಇನ್ನೊಂದು ಮತ್ತೊಂದು ಅಂತ ದಬಾಳಿಕೆ ಮಾಡ್ತೀರಾ, ಆದ್ರೆ ಈ ತರ ರೋಡಲ್ಲೆಲ್ಲ ಯಾರಾದ್ರೂ ರೇಗಿಸಿದ್ರೆ ಇಷ್ಟೊಂದೆಲ್ಲ ನಾನು ಹೆಂಡತಿ, ನಾನು ತಾಳಿ ಕಟ್ಟಿದ್ದು ಹೆಂಡತಿನಿ ಅಂತ ಹೇಳ್ಬಿಟ್ಟು ಒಂದು ಅಧಿಕಾರದಿಂದ ಫೈಟಿಂಗ್ ಎಲ್ಲ ಮಾಡ್ತೀರಾ, ನೋವಾದ್ರೂ ನನ್ನ ಜೀವ ಹೋದ್ರೂ ತೊಂದರೆ ಇಲ್ಲ ಅನ್ನೋ ತರ ಕಾಪಾಡ್ಕೊಳಕ್ ಬರ್ತಿರಲ್ಲ, ಏನಿದ್ರು ಅರ್ಥ ಅಂತ ಹೇಳಿದಾಗ ಈ ಕಡೆ ವಿವೇಕ್ಗೆ ಬಾಯಿಯಲ್ಲಿ ಉತ್ತರನೇ ಇರಲ್ಲ, ಸೈಲೆಂಟ್ ಆಗಿ ಡ್ರೈವಿಂಗ್ ಮಾಡ್ತಿರ್ತಾರೆ. ಒಂದಷ್ಟು ಡೈಲಾಗ್ಗಳನ್ನ ಕೂಡ ಈ ಕಡೆ ಗೌರಿ ಅವರು ಉದುರಿಸ್ತಿದ್ರು ಕೂಡ ಈ ಕಡೆ ವಿವೇಕ್ ಬಾಯಲ್ಲಿ ಮಾತೇ ಇರಲ್ಲ. ಒಟ್ಟಾರೆಯಾಗಿ ಗೌರಿನ ಸೇಫ್ ಆಗಿ ಕಾರಲ್ಲಿ ತುಂಬಾ ಪ್ರೀತಿಯಿಂದ ಕರ್ಕೊಂಡು ಬರ್ತಾನೆ. ಮತ್ತೆ ಗೌರಿ ಕೈನಲ್ಲಿ ಒಂದೆರಡು ಮೂರು ಬ್ಯಾಗ್ ಇರುತ್ತೆ, ಅದನ್ನ ಕೂಡ ಈ ಕಡೆ ವಿವೇಕ್ ತಾನೇ ಕೈಯಿಂದ ಗೌರಿಗೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಗೌರಿ ಕೈಯಿಂದ ಅದನ್ನೆಲ್ಲ ಬ್ಯಾಗ್ಗಳನ್ನ ಕಿತ್ಕೊಂಡು ಗೌರಿಯ ಲಗೇಜನ್ನ ಎತ್ಕೊಂಡು ಮನೆಗೆ ಎಂಟ್ರಿ ಕೊಡ್ತಾರೆ. ಈ ಕಡೆ ಇನ್ನೊಂದ್ ಕಡೆ ಸರಿತರು ಹೇಳಿದೆಲ್ಲ ನೆನಪಿದ್ಯಾ ಅಂತ ಹೇಳ್ಬಿಟ್ಟು, ಅಂದ್ರೆ ಈ ಕಡೆ ಗೌರಿ ಹತ್ರ ಮಾತಾಡಬಾರ್ದು ಅಂತ ಹೇಳ್ಬಿಟ್ಟು ಆಶಾ ಅವ್ರ ಹತ್ರ ಎಲ್ಲ ಮಾತಾಡಬಾರ್ದು, ಯಾರು ಕೂಡ ಈ ಮನೆಯಲ್ಲಿ ಗೌರಿ ಹತ್ರ ಮಾತಾಡಬಾರ್ದು, ನೆನ್ಪಿದ್ಯಾ ಬರೋ ಟೈಮ್ ಆಯ್ತು ಅಂತ ಈ ಕಡೆ ಎಲ್ರಿಗೂ ಕೂಡ ಎಚ್ಚರಿಸ್ತಿರುವಾಗ ಈ ಕಡೆ ಗೌರಿ ಮತ್ತೆ ವಿವೇಕು ಎಂಟ್ರಿ ಆಗ್ತಾರೆ. ಗೌರಿನ ತುಂಬಾ ಪ್ರೀತಿಯಿಂದ ಕರ್ಕೊಂಡು ಬರ್ತಾರೆ. ಗೌರಿ ಲಗೇಜ್ನ, ಗೌರಿ ಬ್ಯಾಗ್ ಅನ್ನ, ಗೌರಿ ವೆನಿಟಿ ಬ್ಯಾಗ್ ಅನ್ನ, ಕಿಟ್ ಬ್ಯಾಗ್ ನ ಈ ಕಡೆ ವಿವೇಕ ಕೈಯಲ್ಲಿ ಇರುವಂತಹ ಬ್ಯಾಗ್ ಅನ್ನ ನೋಡ್ಬಿಟ್ಟು ಈ ಕಡೆ ಸರಿತಾ ಶಾಕ್ ಆಗ್ತಾರೆ. ಮನೆ ಈ ಕಡೆ ಆಶಾ ಎಲ್ಲ, ಅಜ್ಜಿ ತಾತ ಎಲ್ಲರೂ ಕೂಡ ಖುಷಿ ಪಡ್ತಿದ್ರೆ, ಈ ಕಡೆ ಸರಿತಾ ಕೆಂಡ ಮಂಡಲ ಆಗ್ತಾರೆ. ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ನೋಡೋಣ ನಾಳಿನ ಸಂಚಿಕೆಯಲ್ಲಿ ಸರಿತಾ ಇದಕ್ಕೂ ಒಂದು ದೊಡ್ಡ ರಾತಾತ ಮಾಡ್ತಾಳ ಅಥವಾ ವಿವೇಕು ಮತ್ತೆ ಅಮ್ಮನ್ಗೆ ಕನ್ವಿನ್ಸ್ ಮಾಡ್ತಾರ, ಎಲ್ಲವನ್ನು ಕೂಡ ನಾವು ನಾಳಿನ ಸಂಚಿಕೆಯಲ್ಲಿ ಕಾದು ನೋಡ್ಬೇಕಾಗುತ್ತೆ. ಇಲ್ಲಿ ಸರಿತಾ ಮಾಡ್ತಿರೋದು ತಪ್ಪು ಅಂತ ನಾನು ಕೂಡ ಹೇಳಲಿಕ್ಕಾಗಲ್ಲ, ಅವಳ ಒಂದು ಇದಕ್ಕೆ ಅವಳು ನಡ್ಕೋತಾಳೆ. ಈ ಕಡೆ ವಿವೇಕು ಕೂಡ ತಾಯಿಗೆ ಗೌರವ ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಿರ್ತಾರೆ. ಆದ್ರೆ ಯಾವುದೇ ಹೆಣ್ಣಿಗೆ ಕೂಡ ಒಂದು ಆತ್ಮಾಭಿಮಾನ ಅಂತ ಇರತ್ತೆ. ಬೇರೆ ಮನೆಯಿಂದ ಬಂದಿರುವಂತ ಒಂದು ಹೆಣ್ಣು ಅಥವಾ ಸೊಸೆ ಆಗಿರ್ಬೋದು, ಅವ್ರನ್ನ ಕೀಳಾಗಿ ನೋಡೋದು ತಪ್ಪು ಅಂತ ಈ ಕಡೆ ಸರಿತಂಗೆ ಅರ್ಥನೇ ಆಗೋದಿಲ್ಲ. ಅರ್ಥ ಮಾಡ್ಸಕ್ ಹೋದ್ರು ಈ ಕಡೆ ಅತ್ತೆ ಮಾವ ಅವ್ರನ್ನು ಕೂಡ ಹೀಯಾಳಿಸಿ ಈ ಕಡೆ ಸರಿತಾ ಮಾತಾಡ್ತಿರ್ತಾಳೆ. ಅವಳನ್ನ ಸರಿ ಮಾಡೋದಕ್ಕೆ ಈ ಕಡೆ ಗೌರಿನೇ ಸರಿ ಅಂತ ಅನ್ಸುತ್ತೆ. ಆದಷ್ಟು ಬೇಗ ಗೌರಿ ಇದಕ್ಕೆಲ್ಲ ಕೂಡ ಪ್ರಿಪೇರ್ ಆಗ್ಬಿಟ್ಟು ಸರಿತನ್ಗೆ ಒಂದು ಬುದ್ಧಿಯನ್ನ ಕಲಿಸ್ಬೇಕು ಅನ್ನೋದು ನನ್ನ ಆಶಯ. ಆದಷ್ಟು ಬೇಗ ಇದು ಕೂಡ ಆಗುತ್ತೆ. ಸೊ ನೋಡೋಣ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಟೇಕ್ ಕೇರ್. ಬೈ ಫ್ರೆಂಡ್ಸ್.